ಸರ್ ಬಂದಿರೋದು ಯಾವಾಗ? ಒಂದಿನ ಮುಂಚೆ. ಅಲ್ಲ ಸರ್, ಈಗ RCB ರಾತ್ರಿಗೆ ಎದ್ದಾಗ ಬೆಳಿಗ್ಗೆ ದೊಡ್ಡ ಸ್ಟೇಜ್ ಹಾಕಿ ಸಾವಿರಾರು ಲಕ್ಷಾಂತರ ಜನ ಕರೆಸಿ ಪ್ರೋಗ್ರಾಮ್ ಮಾಡ್ತೀರಿ. ಈ ಕಾರ್ಯಕ್ರಮ ರಾಜ್ಯದ ಹಿತಾಸಕ್ತಿ ಕಾರಣಕ್ಕಾಗಿ ಅಟ್ಲೀಸ್ಟ್ ಸಿಎಂ ಹೋಗದೆ ಇದ್ರು ನಾವು ಬರಕ್ ಆಗಲ್ಲ, ಸಚಿವರು ಹೋಗಲ್ಲ. ಅವರು ಇಲ್ಲ ನಾವು ಹೋಗಬಾರ್ದು ಅಂತಲ್ಲ, ನಮ್ಮನ್ನ ದೂರ ಇಟ್ಟು ಕಾರ್ಯಕ್ರಮ ಮಾಡ್ಬೇಕು. ಕ್ರೆಡಿಟ್ ವರ್ಗೆ ಬಿಜೆಪಿ ಅವ್ರು ಬಿದ್ರು, ಅವ್ರು ಕ್ರೆಡಿಟ್ ವರ್ಗ್ ಬಿದ್ರೆ ಬೀಳ್ಲಿ, ನಮ್ಗೆ ಸೌಜನ್ಯ ಇದೆ. ಆದ್ರೆ ಪ್ರೋಟೋಕಾಲು ಒಂದು ಮುಖ್ಯಮಂತ್ರಿಗಳು ಬೆಂಗಳೂರಲ್ಲಿ ಕಾರ್ಯಕ್ರಮ ಇದ್ರೆ ಮುಖ್ಯಮಂತ್ರಿಗಳು ಹೋಗಿ ಬರೋರು. ಒಂದು ಪ್ರೋಟೋಕಾಲ್ ಅವ್ರ ಮೊದ್ಲೇ ಒಂದು ಪೂರ್ವ ನಿಯೋಜಿತ ಕಾರ್ಯಕ್ರಮ ಇತ್ತು. ಆದ್ರೂ ಬಿಜೆಪಿ ಅವ್ರು ಮಾಡ್ತಿದ್ರೆ ನಾಳೆ ಹಂಗಾದ್ರೆ ನಾವು ಮಾಡೋ ಕಾರ್ಯಕ್ರಮಕ್ಕೆ ಯಾವ್ದಕ್ಕೂ ಸಂಸದರನ್ನು ಕರೆಯೋದು ಬೇಡವಾ? ನಾವು ಬೆಳಗ್ಗೆ ಮಿನಿಮಮ್ 7 ದಿನ ನೋಡಿ. ನೀವು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಪ್ರೋಟೋಕಾಲ್ ಏನಿದೆ ಗೊತ್ತಾ? ಈಗ ನಮ್ಮಲ್ಲೂ ಒಂದು ಇನ್ವಿಟೇಷನ್ ಪ್ರಿಂಟ್ ಮಾಡ್ತಾರೆ. ಆಫೀಸರ್ಸ್ ಏನ್ ಹೇಳ್ತಾರೆ ಗೊತ್ತಾ? ಸರ್ 7 days ಮುಂಚೆ ನಾವು ಅವ್ರಿಗೆ ತಿಳಿಸ್ಬೇಕು. ಸಡನ್ ಆಗಿ ತಿಳಿಸಿದ್ರೆ ಬೇಜಾರ್ ಮಾಡ್ಕೊಂತಾರೆ. ನಮ್ಮದೇ ಸಂಸದರು ಅಧಿಕಾರಿಗಳಿಗೆ ಹೇಳಿದ್ದಾರೆ, ರೀ 2 ದಿನ ಇದ್ದಾಗ ಹೆಂಗ್ರಿ ಹೇಳ್ತೀರಾ, ಮಿನಿಮಮ್ 7 days ಮುಂಚೆ ಹೇಳಿ ಅಂತ. ನಾನು ಮಿನಿಮಮ್ 7 ದಿನ ವೇಟಿಂಗ್ ಪೀರಿಯಡ್ ಮೊದಲೇ 7 ದಿನ ಮುಂಚೆನೆ ನನ್ನ ಕ್ಷೇತ್ರದ ಸಂಸದರಿಗೆ ತಿಳಿಸ್ತೀವಿ ಸೌಜನ್ಯಕ್ಕೆ. ಅವ್ರು ಬರಲ್ಲ ಅನ್ಕೊಳ್ಳಿ, ಬರ್ಬೇಕು ಅಂತ ನಾವು ಬಯಸಲ್ಲ ಅನ್ಕೊಳ್ಳಿ, ಸೌಜನ್ಯಕ್ಕಾದ್ರೂ ಕರಿಬೇಕಲ್ಲ. ಇದು ಫಾಲೋ. ಯತ್ನಾಳ್ ಅವ್ರು ಬಿಜೆಪಿಯಲ್ಲಿ ಇದಾರೆ, ಇಂಡಿಪೆಂಡೆಂಟ್ ಅವರು. ಯತ್ನಾಳ್ ಅವ್ರು ಈಗ ಇಂಡಿಪೆಂಡೆಂಟ್ ಇದಾರೆ. ಅವ್ರೇನೋ ಹೊಸ ಪಕ್ಷ ಕಟ್ತಾರಂತೆ. ನನಗ್ ಬಹಳ ಖುಷಿ ಆಯ್ತು. ಹೊಸ ಪಕ್ಷ ಈಗಲೇ 3 ದಾರಿಗೆ ಹೋಗಿದೆ ಬಿಜೆಪಿ. ಅವ್ರು ಕಟ್ಟಿದ್ರೆ 4 ದಾರಿಗೆ ಹೋಗುತ್ತೆ. ನಾನಂತೂ ಲೈಫ್ ಟೈಮ್ ಬಿಜೆಪಿನ ವಿರೋಧ ಪಕ್ಷದಲ್ಲೇ ನೋಡಕ್ ಇಷ್ಟಪಡ್ತೀನಿ. ಅಶೋಕ್ ಅಣ್ಣ ವಿರೋಧ ಪಕ್ಷದ ನಾಯಕರಾಗಿ ಸ್ವಲ್ಪ ಮಟ್ಟಿಗೆ ಸ್ಯೂಟು, ವಿಜೇಂದ್ರ ಅವರು ಸ್ವಲ್ಪ ಮಟ್ಟಿಗೆ ಸ್ಯೂಟ್ ಅನ್ನೋದು ನನ್ನ ಅಭಿಪ್ರಾಯ. RCB ಮೇಲೆ ಕೇಸ್ ಹಾಕಿ ಕೂಗ್ತಾ ಇರೋದಕ್ಕೋಸ್ಕರ ಬಿಜೆಪಿ ಅವರು ವಿರೋಧ ಮಾಡ್ತಾ ಇದ್ದಾರೆ. ಈ ರೀತಿ ಮಾಡಿದ್ರೆ ಯಾರು ಇನ್ವೆಸ್ಟರ್ಸ್ಗಳು ಕರ್ನಾಟಕಕ್ಕೆ ಬರಲ್ಲ, ಕೊಹ್ಲಿ ಮೇಲೆ ನೀವು ಕೇಸ್ ಹಾಕಬಹುದು ಅಂತ ಹೇಳ್ತಾರೆ. ನಿನ್ನೆ ಆ ಛಲವಾದಿ ನಾರಾಯಣ ಸ್ವಾಮಿ ಅವರು ಇದಾರಲ್ಲ, ನಿನ್ನೆ ಏನ್ ಹೇಳಿದ್ರು ಎಲ್ಲಾ ಚಾನಲ್ ಅಲ್ಲೂ ಸ್ಟೇಟ್ಮೆಂಟ್ ಏನ್ ಬಂತು ಗೊತ್ತಾ? ರೈತರ ಜಮೀನ ನಾವು ವಾಪಸ್ ಕೊಟ್ರೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾರೆ. ಅವರು ದೇವನಹಳ್ಳಿನ ರೆಪ್ರೆಸೆಂಟ್ ಮಾಡ್ತಾರೆ. ಅವ್ರೇನ್ ಹೇಳ್ತಾರೆ ಗೊತ್ತಾ? ರೈತರ ಜಮೀನ್ ವಿಚಾರದಲ್ಲಿ ರಾಜಕೀಯ ಮಾಡಲ್ಲ, ಆದ್ರೆ ಕಮ್ಯುನಿಸ್ಟ್ಗಳು ಹೋಗ್ಬಿಟ್ಟು ಅದನ್ನ ರೈತರ ಜಮೀನ್ ವಾಪಸ್ ಕೊಡಿಸಿದ್ದಾರೆ, ಅದಕ್ಕೆ ನನ್ ವಿರೋಧ ಇದೆ ಅಂತ ಛಲವಾದಿ ಅವ್ರು ಹೇಳ್ತಾರೆ. ಛಲವಾದಿಗೆ ರಾಜಕಾರಣ ಬಿಟ್ರೆ ರೈತರಿಗೆ ಜಮೀನ್ ವಾಪಸ್ ಕೊಟ್ವಿ ಅನ್ನೋ ಸಂತೋಷ ಬೇಡವಾ? ಅದು ಯಾವ ಭಾಗದ ರೈತರಿಗೆ? ಅವರದೇ ಪ್ರತಿನಿಧಿಸುವ ದೇವನಹಳ್ಳಿ ಭಾಗದ ರೈತರಿಗೆ. ಇವ್ರಿಗೆ ಬರೀ ರಾಜಕೀಯನೇ ಬೇಕು, ಒಬ್ಬರಿಗೂ ಅಭಿವೃದ್ಧಿ ಬೇಕಾಗಿಲ್ಲ. ಏನ್ ಮಾತಾಡಿದ್ರು ಒಂದಕ್ಕಿನ್ನೊಂದಕ್ಕೆ ಇಂಟರ್ಲಿಂಕ್ ಮಾಡ್ತಾರೆ. ನೋಡೋಣ ಸರ್ಕಾರ ಏನ್ ನಿಲುವು ತಗೊಳುತ್ತೆ. ಅದು ಸರ್ಕಾರದ ಹಂತದಲ್ಲಿದೆ. ನಾನೊಂದು ಸಾಮಾನ್ಯ ಶಾಸಕ. ನೋಡೋಣ ಏನಾಗುತ್ತೆ ಅಂತ ಕಾದು ನೋಡೋಣ ಸರ್.